ಈ ಕಡೆ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಶಾಸಕರದು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಕೇವಾರ ತಾತ ಏನವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು 501 ತೆಂಗಿನಕಾಯಿ ಹೊಡೆದು ನಮ್ಮ ಶಾಸಕರು ಮುಂದೆ ಸಚಿವರಾಗಬೇಕೆಂದು ದೇವರ ಹತ್ರ ಬೇಡ್ಕೊಂಡು 501 ತೆಂಗಿನಕಾಯಿ ಹೊಡೆದಿರ್ತೀವಿ. ಅದೇ ರೀತಿ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಸುಮಾರು ಒಂದು 2,000 ಜನಕ್ಕೆ ಬಿರಿಯಾನಿ ಹಂಚೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ದೇವರು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಮಿನಿಸ್ಟ್ರಾಗಿ ಬರಬೇಕು ಅಂತ ನಮ್ಮೆಲ್ಲರೂ ಎಲ್ಲ ಕಾರ್ಯಕರ್ತರಿಗೆ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲರೂ ಕಾರ್ಯಕರ್ತರು ಅದೇ ಥರ ಯಾಕಂದರೆ ಅವ್ರ ಫೈರ್ ಬ್ರ್ಯಾಂಡ್ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ. ಇವತ್ತಿನವರೆಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 15,000 ಜನ ನಮ್ಮ ಅಮ್ಮ ಆಂಬುಲೆನ್ಸಿಂದ ಒಂದು ಇದು ಮಾಡಿರ್ತಾರೆ, ಅನುಕೂಲ ಆಗಿರುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾರೂ ಮಾಡ್ತಾ ಇಲ್ಲ. ಮನೆ ಮನೆಗೂ ಭೇಟಿ ಮಾಡಿ ನಮ್ಮ ಊರು ನಮ್ಮ ಶಾಸಕ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರನು ವಾರ್ಡ್ ವೈಸ್ ಮಾಡ್ತಾ ಇದ್ದಾರೆ. ಈ ಥರ ಯಾವುದೇ ಕಾರ್ಯಕ್ರಮ ಯಾರೂ ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದ್ದಾರೆ. ಶಾಸಕರ ಕಾರ್ಯಕ್ರಮಗಳಿಗೆ ಅವ್ರು ನೋಡಿಕೊಂಡು ನಾವು ಮುಂದೆ ಚೆನ್ನಾಗಿ ಬೆಳೀತಾ ಇದ್ದೀವಿ. ಯಾಕಂದರೆ ಅವರು ನಮ್ಮ ಇವತ್ತು 0 ಇಂದ ಟಾಪ್ಗೆ ಬೆಳೆದವ್ರು ಅಂದರೆ ಅದು ದೇವರ ಆಶೀರ್ವಾದ ಇತ್ತು. ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ. ನಮ್ಮ ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ. ಈಗ ಶಾಸಕರು ನಿಮಗೆ ರೋಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾವ ನಮ್ಮ ಆಂಬುಲೆನ್ಸ್ ಆಗಲಿ ನಮ್ಮ ಯುವಕರಿಗೆ ಫಸ್ಟು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆ ಮನೆಗೂ ಹೋಗಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇದೆಲ್ಲ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರು ಸ್ವಂತ ಹಣದಿಂದ ಪರಿಶ್ರಮದಲ್ಲಿ ದುಡಿದಿರೋ ಹಣದಿಂದ ಅವ್ರು ಖರ್ಚು ಮಾಡ್ತಾ ಇದ್ದಾರೆ. ಓಕೆ. ಪ್ರಿಯ ಶಾಸಕರಾದಂಥ ಪ್ರದೀಪೇಶ್ವರ ಅಣ್ಣವರ ಜನ್ಮದಿನಾಚರಣೆಯಲ್ಲಿ ಭಾರಿ ಅದ್ದೂರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇವತ್ತು ಕೈವಾರ ತಾತಯ್ಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಮಾರ್ಕೆಟ್ನಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ತರಕಾರಿ ಆಗಿರ್ಬೋದು, ದಿನಸಿ ಪೀಠಗಳಾಗಿರ್ಬೋದು ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ ಇವತ್ತು ಶಾಸಕರ ಮಾರ್ಗದರ್ಶನದಲ್ಲಿ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಚ್ಚು ಸಹಕಾರ ನೀಡ್ತಾ ಇದ್ದಾರೆ, ಯುವಕರಿಗೂ ಸಹಕಾರ ನೀಡ್ತಾ ಇದ್ದಾರೆ. ದೇವರು ಅವರು ಒಳ್ಳೆಯ ಆರೋಗ್ಯ ಐಶ್ವರ್ಯನ್ನು ಎಲ್ಲವನ್ನು ಕೊಟ್ಟು ಅವರ ಆಸೆಯನ್ನು ಈಡೇರಬೇಕಂತ ಮನವಿ ಮಾಡ್ತಾ ಇದ್ದೀನಿ. ದೇವರಲ್ಲಿ ಆಶಿಸುತ್ತೇವೆ. ಅದೇ ರೀತಿಯಾಗಿ ರಾಜಕೀಯ ಭವಿಷ್ಯದಲ್ಲಿ ಅವರನ್ನು ಉನ್ನತ ಸ್ಥಾನ ಸಿಗಬೇಕು. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಬೇಕಂತ ನಾವೆಲ್ಲ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು ಆಶಿಸುತ್ತೇನೆ. ಅವರ ಈ ದಿನದಲ್ಲಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ. ಆಗಿರ್ಬೋದು, ಬಂಗಾರಿ ಆಗಿರ್ಬೋದು, ನಾವಾಗಿರ್ಬೋದು, ಉಮೇಶ್ ಆಗಿರ್ಬೋದು, ನವೀನ್ ಆಗಿರ್ಬೋದು, ಇನ್ನೂ ಅನೇಕ ಭಾಷೆ ಇನ್ನೂ ಅನೇಕ ಯುವಕರು ಸೇರಿ ಇವತ್ತು ಬಿರಿಯಾನಿ ಹಂಚುವ ಕಾರ್ಯಕ್ರಮ ಆಗಿರ್ಬೋದು. ಬಡವರಿಗೆ ಇವತ್ತು ಅನ್ನ ಕೊಟ್ಟು ಅವ್ರು ತೃಪ್ತಿ ಕೊಡಿಸಿದ್ರೆ ಇವತ್ತು ಶಾಸಕರಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅನ್ನ ಸಂತರ್ಪಣೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ.